ಪಾಕ್ ವಿರುದ್ಧ ದೇಸಿ ಕ್ಷಿಪಣಿ ಆಕಾಶ್ ಬಳಕೆಯನ್ನ ಮಾಡಲಾಗಿದೆ. ಆಕಾಶ್ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಗಳನ್ನ ಹೊಡೆದಿದೆ ಆಕಾಶ್ ಮಿಸೈಲ್. ಪಾಕಿಸ್ತಾನದ JF-17 ಜೆಟ್ ಅನ್ನ ಹೊಡೆದಿರುವಂತದ್ದು ಆಕಾಶ್ ಮಿಸೈಲ್. ಆತ್ಮನಿರ್ಭರ್ ಭಾರತ ಅಡಿ ತಯಾರಾಗಿರುವಂತದ್ದು ಈ ಕ್ಷಿಪಣಿ. ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇರುವಂತದ್ದು ಆಕಾಶ್. ದೇಶೀಯಾಗಿನೇ ತಯಾರು ಮಾಡಿರುವಂತದ್ದು. ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಗಳನ್ನ ಆಕಾಶ್ ಮಿಸೈಲ್ ಹೇಗೆ ಹೊಡೆದುರುಳಿಸ್ತಾ ಇದೆ ಅಂತ ಹೇಳಿ. JF-17 ಜೆಟ್ ಅನ್ನ ಹೊಡೆದು ಉಳಿಸುವಂತಹ ಸಾಮರ್ಥ್ಯ ಆಕಾಶ್ ಮಿಸೈಲ್ಗಿದೆ ಅನ್ನೋದಾದ್ರೆ ಚೈನಾ ಪ್ರಾಡಕ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿಕೊಳ್ಳಿ. ನೀವು ಮನೆಯಲ್ಲಿ ತರುವಂತ ಚೈನಾ ಪ್ರಾಡಕ್ಟ್ಗೂ ಹೇಗಿರುತ್ತೆ, ಭಾಳ ದಿನ ಬಾಳಿಕೆ ಬರಲ್ಲ ಅಂತೇಳಿ ಜನಸಾಮಾನ್ಯರಿಗೂ ಗೊತ್ತು, ಭಾಳ ದಿನ ಬರೋದಿಲ್ಲ ಅಂತೇಳಿ. ಹಾಗೆ ಚೈನಾ ಪ್ರಾಡಕ್ಟ್ನ ಕತೆ ಅಲ್ಲಿರುವಂಥ ಜೆ ಸಿರೀಸ್ನಲ್ಲಿರುವಂಥ ಎಲ್ಲ ಜೆಟ್ಸ್ ಏನಿದ್ದಾವೆ ಅವುಗಳನ್ನೆಲ್ಲ ಹೊಡೆದಿಡುವಂಥ ಸಾಮರ್ಥ್ಯ ಭಾರತಕ್ಕಿದೆ. ಅದು ಕೂಡ ನಾವು ದೇಶೀಯಾಗಿ ತಯಾರು ಮಾಡಿರುವಂಥ ಆಕಾಶ್ ಮಿಸೈಲ್ ಮೂಲಕವಾಗಿ ಆಗ್ತಾ ಇದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಹೇಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಮತ್ತು ಚೀನಾದ ಪರಿಸ್ಥಿತಿ ಅಂತ ಹೇಳಿ. ಮಮತಾ ಕಡೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಕಾಶ್ ಬಗ್ಗೆ ಹೇಳೋದಾದ್ರೆ ಮಮತಾ ಏನು ಹೇಳಬಹುದು ಆಕಾಶದು? ಕಾರಣ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಚರ್ಚೆಗೆ ಬರ್ತಾ ಇದೆ. ಆಕಾಶ್ ಬಗ್ಗೆ ವರ್ಣನೆಗಳಾಗ್ತಾ ಇದೆ. ಏನು ಆಕಾಶ್? ಏರ್ಗೆ ಟಾರ್ಗೆಟ್ ಮಾಡುವಂತಹ ಕ್ಷಿಪಣಿ ಇದು ಅರುಣ್. ಅಂದ್ರೆ ನಾವು ಸರ್ಫೇಸ್ ನಲ್ಲಿ ಅಂದ್ರೆ ಭೂಭಾಗದಲ್ಲೇ ನಿಂತ್ಕೊಂಡು ಪಾಕಿಸ್ತಾನದಿಂದ ಯಾವುದೇ ಫೈಟರ್ ಜೆಟ್ಗಳು ಬಂದ್ರು ಕೂಡ ಅಥವಾ ಯಾವುದೇ ಕ್ಷಿಪಣಿಗಳನ್ನ ಬಂದ್ರು ಕೂಡ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಇರುವಂತಹ ಅತ್ಯಂತ ಸಮರ್ಥ ವ್ಯವಸ್ಥೆ. ಇನ್ಫ್ಯಾಕ್ಟ್ ಆಕಾಶ್ದು ರೇಂಜ್ ನಾನು ಗಮನಿಸ್ತಾ ಇದೆ. ಆಲ್ಮೋಸ್ಟ್ ನಮ್ಮ ನೆಲದಲ್ಲೇ ನಿಂತ್ಕೊಂಡು 45 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇದ್ರು. ಅದನ್ನ ಡಿಟೆಕ್ಟ್ ಮಾಡುತ್ತೆ, ಟ್ರ್ಯಾಕ್ ಮಾಡುತ್ತೆ, ಮತ್ತೆ ಯಾವಾಗ ಒಂದು ಬಟನ್ ಒತ್ತಿದ್ರೆ ಆಗ ಡಿಸ್ಟ್ರಾಯ್ ಮಾಡುವಂತಹ ಅತಿ ದೊಡ್ಡ ಕೆಪಾಸಿಟಿ ಇದೆ. ಅಗೇನ್ ಆಕಾಶ್ ಮಿಸೈಲ್ನ ಡೆವಲಪ್ ಮಾಡಿರೋದು ಕೂಡ ಭಾರತ. ಒಂದು ನಾನು ಗಮನಿಸ್ತಾ ಇದೆ, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಮತ್ತು BL ಇವರಿಬ್ಬರ ಒಡಂಬಡಿಕೆಯಲ್ಲಿ ಡಿಸೈನ್ ಆಗಿರುವಂತಹ ಕ್ಷಿಪಣಿ. ಸರ್ಫೇಸ್ ಟು ಏರು, ಏರ್ ಟು ಏರು ಅನ್ನುವಂತಹ ಮಿಸೈಲ್ಗಳಿರ್ತವೆ. ತುಂಬಾ ಯುದ್ಧದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಲಿಮಿಟೆಡ್ ಆಪರೇಷನ್ ಮಾಡೋದಕ್ಕಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೇಂಜ್ ಸದ್ಯಕ್ಕೆ 45 ಕಿಲೋಮೀಟರ್ ಅಂತ ಗೊತ್ತಾಗ್ತಾ ಇದೆ. ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ಏರ್ ಫೋರ್ಸ್ಗೆ ಆಕಾಶ್ ಗೇಮ್ ಚೇಂಜರ್ ಆಗ್ತಾ ಇದೆ. ನಿಮಗೆ ನೆನಪಿರ್ಬೋದು 1990ರಲ್ಲಿ ಕಾರ್ಗಿಲ್ ವಾರ್ ಟೈಮ್ನಲ್ಲಿ ಬೋಫೋರ್ಸ್ ಗೇಮ್ ಚೇಂಜರ್ ಆಗಿತ್ತು. ಅದೇ ರೀತಿ ನಮಗೆ ಆಕಾಶ್ ಸದ್ಯಕ್ಕೆ ಕಾಣೋದಕ್ಕೆ ಸಿಗ್ತಾ ಇದೆ. ಹೀಗಾಗಿ ಒಂದು ಅಡ್ವಾಂಟೇಜು ಈ ಜಮ್ಮು ರೀಜಿಯನ್ ಅಲ್ಲಿ ಇರ್ಬೋದು ಅಥವಾ ಹೈಟ್ ಪೊಸಿಷನ್ ಅಲ್ಲಿ ಭಾರತ ಕೂತು ಈಸಿಯಾಗಿ ಟಾರ್ಗೆಟ್ ಮಾಡಬಹುದು. ಅದು J-17 ಇರ್ಬೋದು ಅಥವಾ ಇನ್ನಷ್ಟು ಫೈಟರ್ ಜೆಟ್ಗಳು ಬಂದ್ರೆ ಟ್ಯಾಕಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಆಕಾಶ್ ಏರ್ ಮಿಸೈಲ್. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮಮತಾ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಪಾಕ್ ವಿರುದ್ಧ ಈಗ ದೇಸಿ ಕ್ಷಿಪಣಿಯನ್ನ ಬಳಕೆಯನ್ನ ಮಾಡ್ಕೊಂಡಿರುವಂಥದ್ದು. ಸರ್ಫೇಸ್ ಟು ಏರ್ ಹೊಡೆಯುವಂತಹ ಸಾಮರ್ಥ್ಯವನ್ನು ಇರುವಂಥದ್ದು. ಇದು ಸರ್ಫೇಸ್ ಟು ಏರ್ ಹೊಡೆಯುವಂತಹ ಕ್ಷಿಪಣಿ. ಸೊ ಪಾಕಿಸ್ತಾನದ JF-17 ಜೆಟ್ ಅನ್ನ ಹೊಡೆದು ಹಾಕಿರುವಂಥದ್ದು. ಆತ್ಮನಿರ್ಭರ್ ಭಾರತದಡಿ ಆಕಾಶ್ ಕ್ಷಿಪಣಿ ತಯಾರಿ ಆಗಿರುವಂಥದ್ದು. ಸೊ ಅದನ್ನ ನೋಡ್ತಾ ಇದ್ದೀರಾ ನೀವು. ಸೊ ಇದು ಆಕಾಶ್ ಕ್ಷಿಪಣಿ. ಸೊ ಆಕಾಶ್ ಬಗ್ಗೆ ಯಾವ ರೀತಿಯಲ್ಲೂ ಕೂಡ ವರ್ಣನೆಯನ್ನ ಮಾಡಿದ್ರು ಕೂಡ ಕಡಿಮೆನೇ. ಕಾರಣ ಭಾರತ ನೋಡಿ, ಮುಂಚೆ ಇದ್ದಿದ್ದಕ್ಕೂ ಈಗಿರುವಂಥ ವ್ಯತ್ಯಾಸಕ್ಕೂ ಕೂಡ ಮುಂಚೆ ಇರುವಂಥ ಭಾರತ ಆಗಿದ್ದಿದ್ರೆ ನಾವು ಪ್ರತಿಯೊಂದನ್ನು ಕೂಡ ಬೇರೆ ದೇಶಗಳಿಂದ ನಮಗೆ ಕಡಿಮೆ ಆಗಿದೆ ಕಳಿಸ್ಕೊಡಿ, ನಮಗೆ ಕಡಿಮೆ ಆಗಿದೆ ಕಳಿಸ್ಕೊಡಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬರ್ತಾ ಇದ್ವಿ. ಯಾವಾಗ ಉರಿ ಆಯಿತು, ಯಾವಾಗ ದಾಳಿಯನ್ನ ಮಾಡಿರ್ತೋ ಟೆರರಿಸ್ಟ್ಗಳು, ಅದಾದ ನಂತರ ನಮ್ಮನ್ನು ನಾವು ಕೇಳಿಕೊಳ್ಳುವಂಥ, ನಮ್ಮನ್ನು ನಾವು ತಯಾರು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ, ಮಾಡ್ಕೊಳ್ತಾ ಇದ್ದೀವಿ ಕೂಡ.